ಪುನಃ ಸೂತ ಮಹಾಮುನಿಗಳು ಕಥೆಯನ್ನು ಮುಂದುವರಿಸುತ್ತಾ ಈ ವರ್ತಕರಿಬ್ಬರು ರಾಜನಿಂದ ಬಿಡುಗಡೆಯನ್ನು ಹೊಂದಿ ತಮ್ಮಿಂದ ವಶಪಡಿಸಿಕೊಂಡಿದ್ದ ಹಣಕ್ಕಿಂತ ಎರಡರಷ್ಟು ದ್ರವ್ಯ ಹಣವನ್ನು ಪುನಃ ರಾಜನಿಂದ ಪಡೆದು ಬಹಳ ಸಂತೋಷವನ್ನು ಅಲ್ಲಿದ್ದ ಕೆಲವು ಬಡಬಕ್ಕರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ನಾವು ವ್ಯಾಪಾರ ವೃತ್ತಿಯಿಂದ ನಮ್ಮ ಊರನ್ನು ಬಿಟ್ಟು ಬಂದು ಬಹಳ ದಿನವಾಯಿತು. ಆದರ್ಶದಾಗಿಯೇ ಊರಿನ ಕಡೆಗೆ ಪ್ರಯಾಣವನ್ನು ಮಾಡಬೇಕೆಂಬುದಾಗಿ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಇದನ್ನು ನೋಡಿದಂತಹ ಸತ್ಯನಾರಾಯಣ ಸ್ವಾಮಿಯು ಇವನ ಗರ್ವವನ್ನು ಪರೀಕ್ಷೆ ಮಾಡಬೇಕೆಂಬುದಾಗಿ ಯೋಚಿಸಿ ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ಬಂದು ಈ ವರ್ತಕರನ್ನು ಕುರಿತು ಕಳಿಸುತ್ತಾರೆ. ಎಲೆ ವರ್ತಕರೇ, ನಿಮ್ಮ ಅಡಗಿನಲ್ಲಿ ತುಂಬಿರುವುದಾದರೂ ಏನು ಎಂಬುದಾಗಿ ಕೇಳುತ್ತಾರೆ. ಈ ಮಾವನೊಳಿಯರು ವೇಷಧಾರಿಯಾದ ಸನ್ಯಾಸಿಯನ್ನು ಕಂಡು ಇವರ್ಯಾರೋ ದೊಡ್ಡ ಕಳ್ಳನೇ ಇರಬೇಕು, ನಮ್ಮ ಬಳಿ ಹಣ ಇರುವುದೆಂದು ತಿಳಿದು ಅಪಹರಿಸಲು ಬಂದಿರುವ ಕಳ್ಳ ವೇಷದ ಸನ್ಯಾಸಿಯವರು ಎಂಬುದಾಗಿ ಭಾವಿಸಿ, ಅಯ್ಯ ಸನ್ಯಾಸಿಯೇ, ನಮ್ಮ ಅಡಗಿನಲ್ಲಿ ಕೇವಲ ಎಲೆ ಬಳ್ಳಿಗಳನ್ನೇ ತುಂಬಿದ್ದೇವೆ, ಮತ್ತೇನು ಇಲ್ಲವು ಎಂಬುದಾಗಿ ಸುಳ್ಳನ್ನು ಹೇಳುತ್ತಾರೆ. ಇವರ ಮಾತನ್ನು ಕೇಳಿದಂತಹ ಆ ವೇಷಧಾರಿಯಾದ ಸನ್ಯಾಸಿಯು ನಿಮ್ಮ ಮಾತು ಯಥಾರ್ಥವಾಗಲಿ ನಿಜವಾಗಲಿ ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ಮಾವನೋಣಿಯರು ಸ್ವಲ್ಪ ದೂರ ಪ್ರಯಾಣವನ್ನು ಮುಂದುವರಿಸಿ ಒಂದು ಕಡೆ ತಮ್ಮ ಹಡಗನ್ನು ನಿಲ್ಲಿಸಿ ಆ ದಿನದ ಸ್ನಾನ ಸಂಧ್ಯಾ ವಂದನಾದಿ ಊಟೋಪಚಾರಾದಿಗಳೆಲ್ಲವನ್ನೂ ಮುಗಿಸಿಕೊಂಡು ಬಂದು ಹಡಗನ್ನು ಹತ್ತಿ ನೋಡಿದರೆ ಬಹಳ ಆಶ್ಚರ್ಯವೇ ಕಾದಿರುತ್ತದೆ. ಇವರ ಹಡಗಿನಲ್ಲಿದ್ದ ಇವರ ದ್ರವ್ಯ ಹಣಕ್ಕೆ ಬದಲಾಗಿ ಹಡಗಿನ ತುಂಬ ಕೇವಲ ಎಲೆ ಬಳ್ಳಿಗಳೇ ತುಂಬಿರುತ್ತವೆ. ಇದನ್ನು ನೋಡಿದಂತಹ ಮಾವನೋಣಿಯರು ಮೂರ್ಛೆ ಹೋಗಿ ಭೂಮಿಯ ಮೇಲೆ ಬೀಳುತ್ತಾರೆ. ಪುನಃ ಎಚ್ಚೆತ್ತ ಅಳಿಯರು ಮಾವನನ್ನು ಕುರಿತು, ಮಾವನವರೇ, ನೀವು ಚಿಂತೆ ಮಾಡಬೇಡಿ, ನಾವು ಆ ಸನ್ಯಾಸಿಯು ಯಾರು ಏನು ಎಂಬುದನ್ನು ತಿಳಿದರೆ ಆ ಸುಳ್ಳನ್ನು ಹೇಳಿದ್ದರಿಂದ ನಮ್ಮ ಪದಾರ್ಥ ಎಲ್ಲವೂ ಸಹ ಈ ರೀತಿಯಾಗಿರಬಹುದು. ಆದುದರಿಂದ ನಾವು ಆತನಿಂದ ಕ್ಷಮೆಯನ್ನು ಬೇಡಿದರೆ ನಮ್ಮ ಪದಾರ್ಥವು ನಮಗೆ ದೊರಕುತ್ತದೆ ಎಂಬುದಾಗಿ ಯೋಚಿಸಿ ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೊರಟು ಸನ್ಯಾಸಿಯನ್ನು ಭೇಟಿಯಾಗಿ, ಎಲೆ ಸನ್ಯಾಸಿಯೇ, ನೀನು ಯಾರು? ನಿನಗೆ ಕೇವಲ ಒಂದು ಸುಳ್ಳನ್ನು ಹೇಳಿದ್ದರಿಂದ ನಮ್ಮ ಅಡಗಿನಲ್ಲಿದ್ದ ನಮ್ಮ ಹಣವೆಲ್ಲವೂ ಸಹ ಎಲೆ ಬಳ್ಳಿಗಳಾಗಿ ಬಿಟ್ಟಿದೆ. ದಯವಿಟ್ಟು ನೀನು ಯಾರೆಂಬುದನ್ನು ತಿಳಿಸಿ ನಮ್ಮ ಪದಾರ್ಥವು ನಮಗೆ ದೊರಕುವಂತೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾರೆ. ಆಗ ವೇಷಧಾರಿಯಾದ ಸನ್ಯಾಸಿಯು, ಎಲೆ ವರ್ತಕನೇ, ನಾನು ನಿನಗೆ ಎಷ್ಟೇ ವಿಧವಾಗಿ ಎಚ್ಚರವನ್ನು ಕೊಟ್ಟರೂ ಸಹ ನೀನು ಎಂದೇ ಮಾಡಿದ ಸಂಕಲ್ಪದಂತೆ ನನ್ನ ಪೂಜೆಯನ್ನು ಮಾಡದೆ ಈ ಪ್ರಿಯಾದ ಕಟ್ಟವನ್ನು ಕೊಡುತ್ತೇವೆ. ನಾನು ಯಾರೆಂಬುದನ್ನು ನೋಡು ಎಂಬುದಾಗಿ ವಿಶ್ವರೂಪವನ್ನು ತೋರಿಸಿ, ಇನ್ನು ಮುಂದೆಯಾದರೂ ನೀನು ನನ್ನ ಪೂಜೆಯನ್ನು ಮಾಡು, ನಿನಗೆ ಒಳ್ಳೆಯದಾಗಲಿ, ನಿನ್ನ ಪದಾರ್ಥವು ನಿನಗೆ ದೊರಕಲಿ ಎಂಬುದಾಗಿ ಹೇಳಿ ಹೊರಟು ಹೋಗುತ್ತಾರೆ. ಈ ಮಾವನೊಳಗನು ಪುನಃ ಬಂದು ಹಡಗನ್ನು ಹತ್ತಿ ನೋಡಿದರೆ ಇವರ ಪದಾರ್ಥವೆಲ್ಲವೂ ಸರಿಯಾಗಿ ಇರುತ್ತದೆ. ಪ್ರಯಾಣವನ್ನು ಮುಂದುವರಿಸಿ ಸುಖವಾಗಿ ತಮ್ಮ ನಗರವನ್ನು ಬಂದು ಸೇರುತ್ತಾರೆ. ತಾವು ಬಂದಿರುವ ವಿಚಾರವನ್ನು ತಿಳಿಸಲು ಸೇವಕನನ್ನು ತನ್ನ ಮನೆಗೆ ಕಳುಹಿಸಿಕೊಡುತ್ತಾನೆ. ಆ ಸೇವಕರಾದರೂ ಬಂದು ಲೀಲಾವತಿಯನ್ನು ಕಂಡು, ಅಮ್ಮ, ನಿಮ್ಮ ಗಂಡನು ನಿಮ್ಮ ಅಳಿಯನು ಬಹು ದ್ರವ್ಯ ಹಣದೊಂದಿಗೆ ನಗರದ ಬಳಿ ಬಂದಿದ್ದಾರೆ, ಅವರನ್ನು ಕರೆದುಕೊಂಡು ಬರೋಣ ಬನ್ನಿ ಎಂಬುದಾಗಿ ಕರೆಯುತ್ತಾರೆ. ಆ ಸಂದರ್ಭದಲ್ಲಿ ಲೀಲಾವತಿ ಮತ್ತು ಕಲಾವತಿಯರು ತಮ್ಮ ಶಕ್ತಿಯ ಅನುಸಾರವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ. ಈ ಸೇವಕರ ಮಾತನ್ನು ಕೇಳಿದಂತಹ ಲೀಲಾವತಿಯು ಬಹಳ ಸಂತೋಷಗೊಂಡು ತನ್ನ ಮಗಳನ್ನು ಕರೆದು, ಮಗನೇ, ನಿಮ್ಮ ತಂದೆಯವರು ನಿನ್ನ ಗಂಡನು ನಗರದ ಬಳಿ ಬಂದಿದ್ದಾರಂತೆ, ಅವರನ್ನು ಕರೆದುಕೊಂಡು ಬರೋಣ ಬಾ ಎಂಬುದಾಗಿ ಹೇಳುತ್ತಾನೆ. ತಾಯಿಯ ಮಾತನ್ನು ಕೇಳಿದಂತಹ ಕಲಾವತಿಯು ತಾನು ಮಾಡುತ್ತಿದ್ದ ಪೂಜೆಯೆಲ್ಲವೂ ಮುಗಿದಿದ್ದರೂ ಸಹ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ತಾಯಿಯೊಡನೆ ತೆರಳುತ್ತಾಳೆ. ಇದರಿಂದಲೇ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಆತನ ಗಂಡನನ್ನು ನಾವೇ ಖಂಡಿತವಾಗಿ ನೀರಿನಲ್ಲಿ ಮುಳುಗುವಂತೆ ಮಾಡುತ್ತಾನೆ. ಈ ದೃಶ್ಯವನ್ನು ನೋಡಿದಂತಹ ಕಲಾವತಿಯು, ನನ್ನ ಗಂಡನು ನೀರಿನಲ್ಲಿ ಮುಳುಗಿ ಹೋದ ಮೇಲೆ ನಾನು ಬದುಕಿ ಉಳಿದಿದ್ದರೂ ಏನೂ ಪ್ರಯೋಜನವಿಲ್ಲ ಎಂಬುದಾಗಿ ಭಾವಿಸಿ ಗಂಡನ ಪಾತ್ರೆಗಳನ್ನು ತೆಗೆದುಕೊಂಡು ತಲೆ ಮೇಲಿಟ್ಟುಕೊಂಡು ಸಹಗಮನ ಮಾಡಬೇಕೆಂಬುದಾಗಿ ಯೋಚಿಸುತ್ತಾಳೆ. ಆಗ ಈ ವರ್ತಕನು ಯೋಚನೆ ಮಾಡುತ್ತಾನೆ, ಇದುವರೆಗೂ ನನ್ನ ಕಣ್ಣೆದುರಿಗೆ ನನ್ನ ಅಳಿಯನು ಈ ಕ್ಷಣಾರ್ಥದಲ್ಲಿ ಮಾಯವಾಗಲು ಕಾರಣವಿದೆ, ಅಥವಾ ನಾನು ಯಾವುದಾದರೂ ದೇವರ ಶಾಪಕ್ಕೆ ಗುರಿಯಾಗಿದ್ದೇನೋ ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಯಾವ ದಿನ ಈತನು ಪೂಜೆಯನ್ನು ಮಾಡುತ್ತಿದ್ದೇನೆ ಎಂದು ಇದುವರೆಗೂ ಮಾಡಲಿಲ್ಲವೋ ಅದು ನೆನಪಿಗೆ ಬರುತ್ತದೆ. ಆಗ ಈತನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪರಮಾತ್ಮ, ನನ್ನ ಅಳಿಯನು ಬದುಕಿ ಉಳಿದರೆ ನಿನ್ನ ಪೂಜೆಯನ್ನು ಖಂಡಿತವಾಗಿ ಮಾಡುತ್ತೇನೆ ಎಂಬುದಾಗಿ ಶ್ರದ್ಧಾ ಭಕ್ತಿಗಳಿಂದ ದೀರ್ಘ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾನೆ. ಇದರಿಂದ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯ
ಕೃಪೆಯಿಂದ ಒಂದು ಆಶೀರ್ವಾಣಿಯಾಗುತ್ತದೆ. ನಿಮ್ಮ ಮಗಳು ಮನೆಯಲ್ಲಿ ಪೂಜೆ ಎಲ್ಲವೂ ಮುಗಿದಿದ್ದರೂ ಸಹ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ಬಂದ ಕಾರಣ ಈ ರೀತಿಯಾಗಿದೆ. ಈಗಲೂ ಸಹ ಈಕೆಯು ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದೆಯಾದರೆ ಈಕೆಯ ಗಂಡನು ಇವಳಿಗೆ ದೊರಕುವುದು ಎಂಬುದಾಗಿ ಕೇಳಿಸುತ್ತದೆ. ಕಲಾವತಿಯು ತಡ ಮಾಡದೆ ಶೀಘ್ರವಾಗಿ ತನ್ನ ಮನೆಯನ್ನು ತಲುಪಿ ಶ್ರದ್ಧಾ ಭಕ್ತಿಗಳಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅದೇ ಆತುರದಲ್ಲಿ ನದಿಯ ದಡಕ್ಕೆ ಬರುತ್ತಾಳೆ. ಇವಳು ಬರುವ ವೇಳೆಗೆ ಸರಿಯಾಗಿ ಈಕೆಯ ಗಂಡನು ನಾವೆಯ ಸಹಿತವಾಗಿ ನೀರಿನಿಂದ ಎದ್ದು ಬಂದು ದಡದ ಬಳಿ ಇಳುತ್ತಾನೆ. ಈ ದೃಶ್ಯವನ್ನು ನೋಡಿದ ಕಲಾವತಿಯು ವರ್ತಕನು ಬಹಳ ಸಂತೋಷವನ್ನು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸಿ ಸುಖವಾಗಿ ತನ್ನ ಮನೆಯನ್ನು ತಲುಪಿ ಶ್ರದ್ಧಾ ಭಕ್ತಿಗಳಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಪ್ರತಿ ಪೌರ್ಣಮಿ, ಸಂಕ್ರಾಂತಿ ಮುಂತಾದ ಪರ್ವಕಾಲದಲ್ಲಿಯೂ ಸಹ ಸತ್ಯನಾರಾಯಣ ಸ್ವಾಮಿಯ ಕೃಪೆಯ ಪೂಜೆಯನ್ನು ಮಾಡುತ್ತಾ ಇಗಲೋಕದ ಭೋಗ ವೈಭವವನ್ನು ಅನುಭವಿಸಿ ವೈಕುಂಠ ರೂಪವನ್ನು ಪಡೆದುಕೊಳ್ಳುವುದರೊಂದಿಗೆ ಸತ್ಯನಾರಾಯಣ ಸ್ವಾಮಿ ಕಥೆಯ 4ನೇ ಅಧ್ಯಾಯವನ್ನು ಸಮಾಪ್ತವಾದ